ನಮಸ್ತೆ ಆ್ಯಂಡ್ ವೆಲ್ಕಮ್ ಟು BioStudies. ಕಾರ್ಡೇಟ್ಸ್ ಕಶೇರುಕಗಳಲ್ಲಿ ನಾವು ಎರಡು ರೀತಿಯಾದಂತಹ ಕಾರ್ಡೇಟ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಯಾವ್ಯಾವುದು? ಒಂದು ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ, ನೆಕ್ಸ್ಟ್ ಸೂಪರ್ ಕ್ಲಾಸ್ ಸ್ಪೈಸಸ್ ಫಿಶ್ಗಳ ಬಗ್ಗೆ. ಅಲ್ಲಿ 2 ಟೈಪ್ಸ್ ಆಫ್ ಫಿಶಸ್. ಯಾವುದು? ಒಂದು ಕಾಂಡ್ರಿಕ್ಟೈಸ್ ಫಿಶಸ್ ಮತ್ತು ಒಂದು ಆಸ್ಟಿಕ್ಟೈಸ್ ಫಿಶಸ್. ಕಾಂಡ್ರಿಕ್ಟೈಸ್ ಫಿಶ್ ಅಂದರೆ ಕಾರ್ಟಿಲೇಜಿನಸ್ ಫಿಶಸ್, ಆಸ್ಟಿಕ್ಟೈಸ್ ಅಂತಂದರೆ ಬೋನಿ ಫಿಶಸ್. ಕಾಂಡ್ರಿಕ್ಟೈಸಿಗೆ ಎಕ್ಸಾಂಪಲ್ ನಾವು ಶಾರ್ಕ್ನ ನೆನ್ಪಿಟ್ಕೋಬೋದು. ಆಸ್ಟಿಕ್ಟೈಸಿಗೆ ನಾವು ಯೂಜ್ವಲಿ ಕನ್ಸ್ಯೂಮ್ ಮಾಡುವಂತಹ ಕಟ್ಲ ಅಥವಾ ಲೇಬಿಯೋ ರೋಹಿತ ಅಥವಾ ಅಕ್ವೇರಿಯಂ ಫಿಶ್ಗಳನ್ನು ನೆನ್ಪಿಟ್ಕೊಂಡು ಪಾಯಿಂಟ್ಸ್ಗಳನ್ನು ಕಂಪೇರ್ ಮಾಡಿ ನಾವು ಸ್ಟಡಿ ಮಾಡ್ಬೋದು. ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ವಿ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಅಬೌಟ್ ದ ಟೆಟ್ರಾಪೋಡ್ಸ್. ಟೆಟ್ರಾಪೋಡ್ಸ್ ಅನ್ನುವಂಥದ್ದು ನೇಮ್ ಆಫ್ ದ ಸೂಪರ್ ಕ್ಲಾಸ್. ಈ ಟೆಟ್ರಾ ಅಂದರೆ ಎಷ್ಟು? 4. ಪೋಡಾ ಅಂತಂದರೆ ಪೋಡ್ಸ್ ಅಂದರೆ ಲೊಕೊಮೋಟರಿ ಸ್ಟ್ರಕ್ಚರ್. ಸೊ 4 ಲೊಕೊಮೋಟರಿ ಸ್ಟ್ರಕ್ಚರ್, 4 ಕಾಲುಗಳನ್ನು ಹೊಂದಿರುವಂತಹ ಎನಿಮಲ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಿಂದ ನಾವು ಸ್ಟಾರ್ಟ್ ಮಾಡೋಣ. ಈ ಟೆಟ್ರಾಪೋಡಾಗಳಲ್ಲಿ ಫಸ್ಟ್ ಕ್ಲಾಸ್ ಯಾವುದಿತ್ತು? ಆಂಫಿಬಿಯಾ ಇತ್ತು. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ಅಬೌಟ್ ದ ಕ್ಲಾಸ್ ಆಂಫಿಬಿಯಾ. ಆಂಫಿಬಿಯಾ ಅಂತಂದರೆ ಉಭಯವಾಸಿಗಳು. ಸೊ ಹೆಸರೇ ಹೇಳುವಂಗೆ ಉಭಯವಾಸಿಗಳು ಅಂದರೆ ಇವು ನೀರಿನಲ್ಲೂ ಕೂಡ ಬದುಕ್ತವೆ ಮತ್ತು ನೆಲದ ಮೇಲೂ ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗಿ ಬದುಕ್ತವೆ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಆನಿಮಲ್ಸ್? ಫಸ್ಟ್ ಒನ್, ದೇ ಆರ್ ದ ಟೆಟ್ರಾಪೋಡ್ಸ್ ವಿತ್ ಡ್ಯುಯಲ್ ಲೈಫ್. ಟೆಟ್ರಾಪೋಡ್ಸ್ ಅಂದರೆ ಗೊತ್ತಾಯಿತು, 4 ಲೊಕೊಮೋಟರಿ ಸ್ಟ್ರಕ್ಚರ್. ಈ 4 ಲೊಕೊಮೋಟರಿ ಸ್ಟ್ರಕ್ಚರು ಒಂದು ಬಾಡಿ ತೊಗೊಂಡ್ರೆ, ಆಂಫಿಬಿಯಾ ಬಾಡಿ ತೊಗೊಂಡ್ರೆ ಎಲ್ಲೋ ಒಂದು ಕಡೆ 4 ಸ್ಟ್ರಕ್ಚರ್ಸ್ ಇರೋದಿಲ್ಲ. ಅವು ಪರ್ಫೆಕ್ಟಾಗಿ ಮುಂದ್ಗಡೆ 2 ಇರ್ತವೆ ಮತ್ತು ಹಿಂದ್ಗಡೆ 2 ಇರ್ತವೆ. ಸೊ ದೀಸ್ ಆರ್ ದ ಟೆಟ್ರಾಪೋಡ್ಸ್ ವಿತ್ ಡ್ಯುಯಲ್ ಲೈಫ್. ಯಾಕೆ ಇಲ್ಲಿ ಡ್ಯುಯಲ್ ಬಂತು? ಬಿಕಾಸ್ ದೇ ಕ್ಯಾನ್ ಲಿವ್ ಇನ್ಸೈಡ್ ದ ವಾಟರ್ ಆ್ಯಸ್ ವೆಲ್ ಆಸ್ ದೇ ಕ್ಯಾನ್ ಲಿವ್ ಆನ್ ದ ಟೆರಿಸ್ಟ್ರಿಯಲ್ ಮೀಡಿಯಮ್. ಸರಿನಾ? ಸೊ ದೇ ಹ್ಯಾವ್ 2 ಪೇರ್ ಆಫ್ ಲಿಮ್ಸ್. ಹೇಳಿದ್ವಲ್ಲ, ಮುಂದ್ಗಡೆ 1 ಜೊತೆ ಇರುತ್ತೆ, ಹಿಂದ್ಗಡೆ 1 ಜೊತೆ ಇರುತ್ತೆ. ಸೊ 2 ಸೇರಿ ಎಷ್ಟಾಯಿತು? 4 ಆಯಿತು. ಸೊ ದೀಸ್ ಆನಿಮಲ್ಸ್ ದೇ ಹ್ಯಾವ್ 2 ಪೇರ್ ಆಫ್ ಲಿಮ್ಸ್. ಲಿಮ್ಸ್ ಅಂತಂದರೆ ಲೊಕೊಮೋಟರಿ ಸ್ಟ್ರಕ್ಚರ್. ಸರಿನಾ? ಬಟ್ ಕೆಲವೊಂದು ಆಂಫಿಬಿಯನ್ಸ್ಗಳಲ್ಲಿ ಈ ಲಿಮ್ಸ್ ಅನ್ನುವಂತಹ ಲೊಕೊಮೋಟರಿ ಸ್ಟ್ರಕ್ಚರ್, ಕಾಲುಗಳ ತರಹ ಇರುವ ಲೊಕೊಮೋಟರಿ ಸ್ಟ್ರಕ್ಚರ್ಸಲ್ಲಿ ಕಂಡು ಬರೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಇಕ್ತಿಯೋಫಿಸ್. ಸೊ ನೇಮ್ ದ ಲಿಮ್ಲೆಸ್ ಆಂಫಿಬಿಯಾ. ಯಾವುದು? ಇಕ್ತಿಯೋಫಿಸ್. ಇಲ್ಲಿದೆ ನೋಡಿ ಡೈಗ್ರಾಮ್. ದಿಸ್ ಈಸ್ ದ ಇಕ್ತಿಯೋಫಿಸ್. ನೋಡಲಿಕ್ಕೆ ಸ್ನೇಕ್ ಥರನೇ ಕಾಣಿಸುತ್ತೆ, ಬಟ್ ಸ್ನೇಕು ಅದು ರೆಪ್ಟಿಲಿಯಾದಲ್ಲಿ ಬರುತ್ತೆ, ಸರೀಸೃಪದಲ್ಲಿ ಬರುತ್ತೆ. ಇದ್ರದ್ದು ಸ್ಟ್ರಕ್ಚರ್ ಏನಿದು ಇಕ್ತಿಯೋಫಿಸ್ ಇದೆಯಲ್ಲ, ದಿಸ್ ಕಮ್ಸ್ ಅಂಡರ್ ಕ್ಲಾಸ್ ಆಂಫಿಬಿಯಾ. So you have to remember these animals, they have 2 pair of limbs, and example for limbless ಆಂಫಿಬಿಯಾ ಈಸ್ ಇಕ್ತಿಯೋಫಿಸ್. ಹಾಗಾದರೆ ಇವು ಹೆಂಗೆ ನಡೆದಾಡ್ತವೆ? ಈ ಹಾವಿನ ಥರ ತೆವಳ್ಕೊಂಡು, ಅಂತಂದರೆ ಬಾಡಿನೇ ಅವು ಪೂರ್ತಿ ಮೂವ್ ಆಗ್ತಾ ಮುಂದ್ಗಡೆ ಹೋಗ್ತವೆ. ಸರಿನಾ? ನೆಕ್ಸ್ಟ್ ಒನ್, ದಿಸ್ ವರ್ಡ್ ಈಸ್ ವೆರಿ ನ್ಯೂ. ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್. ಸೊ ದ ಆನಿಮಲ್ಸ್ ವಿಚ್ ಕಮ್ಸ್ ಅಂಡರ್ ಕ್ಲಾಸ್ ಆಂಫಿಬಿಯಾ, ದೇ ಆರ್ ದ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್, ಆಲ್ಸೋ ಕಾಲ್ಡ್ ಆ್ಯಸ್ ಪಾಯ್ಕಿಲೋಥರ್ಮಸ್. ಈ ಪಾಯಿಂಟನ್ನು ನಾವು ಫಿಶ್ಗಳಲ್ಲಿ ಅದನ್ನಲ್ಲಿ ಸ್ಟಡಿ ಮಾಡಲಿಕ್ಕೆ ಮಿಸ್ ಆಗಿಬಿಡ್ತು. ಕಾರ್ಡೇಟಾ ಆನಿಮಲ್ಸ್ನ ತೊಗೊಂಡ್ರೆ ಇಲ್ಲಿ 2 ರೀತಿಯಾದಂತಹ ಆನಿಮಲ್ಸ್ ಇರ್ತವೆ. ಒಂದನ್ನು ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತ ಕರೀತಾರೆ, ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್, ಆ್ಯಂಡ್ ವಾರ್ಮ್ ಬ್ಲಡೆಡ್ ಆನಿಮಲ್ಸ್ ಅಂತ ಕರೀತಾರೆ. ಸೊ ವಿ ಹ್ಯಾವ್ 2 ಟೈಪ್ಸ್ ಹಿಯರ್, ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಆ್ಯಂಡ್ ವಾರ್ಮ್ ಬ್ಲಡೆಡ್ ಆನಿಮಲ್ಸ್. ಈ ಕೋಲ್ಡ್ ಬ್ಲಡ್ ಆನಿಮಲ್ಸ್ ಇದಾವಲ್ಲ, ದೀಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಪಾಯ್ಕಿಲೋಥರ್ಮಸ್. ಪಾಯ್ಕಿಲೋಥರ್ಮಿಕ್ ಆನಿಮಲ್ಸ್ ಅಥವಾ ಥರ್ಮ್ಸ್ ಅಂತ ಸಿಂಪಲ್ ಆಗಿ. ವಾರ್ಮ್ ಬ್ಲಡೆಡ್ ಆನಿಮಲ್ಸ್ಗಳನ್ನು ಹೋಮಿಯೋಥರ್ಮಸ್ ಅಂತ ಕರೀತಾರೆ ಅಥವಾ ಹೋಮಿಯೋಥರ್ಮ್ಸ್ ಸಿಂಪಲ್ ಆಗಿ. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋಲ್ಡ್ ಬ್ಲಡೆಡ್ ಆ್ಯಂಡ್ ವಾರ್ಮ್ ಬ್ಲಡೆಡ್? ಈ ಕೋಲ್ಡ್ ಬ್ಲಡೆಡ್ ಅಂತಂದರೆ ದ ಆನಿಮಲ್ಸ್ ವಿಚ್ ಕ್ಯಾನ್ ರೆಗ್ಯುಲೇಟ್ ದೇರ್ ಓನ್ ಬಾಡಿ ಟೆಂಪ್ರೇಚರ್. ಅಂದರೆ ಅವು ಹೊರಗಡೆ ಇರುವಂತಹ ಏನೋ ಒಂದು ಎನ್ವಿರಾನ್ಮೆಂಟ್ ಇದೆಯಲ್ಲ, ಅಲ್ಲಿರುವಂತಹ ಎನ್ವಿರಾನ್ಮೆಂಟಿಗೆ ಏನು ಒಂದು ಟೆಂಪ್ರೇಚರ್ ಅಂತ ಇದೆಯಲ್ಲ, ಅದಕ್ಕೆ ಸರಿಸಮಾನವಾಗಿ ಇವು ತಮ್ಮ ಬಾಡಿ ಟೆಂಪ್ರೇಚರನ್ನು ಅಡ್ಜಸ್ಟ್ ಮಾಡ್ಕೋತವೆ, ರೆಗ್ಯುಲೇಟ್ ಮಾಡ್ತವೆ. ಸೊ ದೀಸ್ ಆನಿಮಲ್ಸ್ ಆರ್ ಕಾಲ್ಡ್ ಆ್ಯಸ್ ಪಾಯ್ಕಿಲೋಥರ್ಮಸ್ ಅಥವಾ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್. ಅದನ್ನೇ ನೀವು ವಾರ್ಮ್ ಬ್ಲಡೆಡ್ ತೊಗೊಂಡ್ರಿ ಅಂತಂದರೆ
These are the animals which cannot regulate their body temperature. ಒಂದೇ ಥರವಾದಂತಹ ಬಾಡಿ ಉಷ್ಣತೆಯನ್ನು, ದೇಹದ ಉಷ್ಣತೆಯನ್ನು ಹೊಂದಿರುವಂತಹ ಆ್ಯನಿಮಲ್ಸ್ಗಳು. ಹೊರಗಡೆ ಚಳಿಗಾಲ ಆದರೂ ಇರಲಿ, ಮಳೆಗಾಲ ಆದರೂ ಇರಲಿ, ಬೇಸಿಗೆ ಆದರೂ ಇರಲಿ, ಟೆಂಪ್ರೇಚರ್ ಎಷ್ಟೇ ವೇರಿಯೇಷನ್ ಆದ್ರೂ ಇವತ್ತರ ಬಾಡಿ ಟೆಂಪ್ರೇಚರ್ ಮಾತ್ರ ಒಂದೇ ಸಮಾನವಾಗಿರುತ್ತೆ. ಅದಕ್ಕೆ ಹೋಮೋ ಅಂದರೆ ಏನು, ಆಲ್ಮೋಸ್ಟ್ ಈಕ್ವಲ್ ಅಂತ ಅರ್ಥ, ಒಂದೇ ರೀತಿ ಅಂತ ಅರ್ಥ. ಸೊ ದ ಆ್ಯನಿಮಲ್ಸ್ ವಿಚ್ maintain a same body temperature, or the animals which cannot regulate their body temperature, they are called as warm blooded animals. ಸರಿನಾ? ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್, ಈ 5ರಲ್ಲಿ ಫಸ್ಟ್ ಏನು 3 ಇದ್ದಾವಲ್ಲ, ಆಂಫಿಬಿಯಾ, ರೆಪ್ಟೈಲ್ ಮತ್ತು ಫಿಶಸ್, ಆಂಫಿಬಿಯನ್ಸ್ ಮತ್ತು ರೆಪ್ಟೈಲ್ಸು, ಇದು 3 ಆ್ಯನಿಮಲ್ಸು ಕೋಲ್ಡ್ ಬ್ಲಡೆಡ್ ಅಂದರೆ ಪಾಯ್ಕಿಲೋಥರ್ಮಸ್. ಓಕೆ, ಲಾಸ್ಟಿಗೆ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಇದ್ದಾರಲ್ಲ, ಇವು ಹೋಮಿಯೋಥರ್ಮಸ್. ಇವನ್ ನಮ್ಮ ಬಾಡಿ ತೊಗೊಂಡ್ರೆ ಹೊರಗಡೆ ಇವಾಗ ಚಳಿಗಾಲ ಇದೆ ಅಂತ ಏನಾದರೂ ಮೈನಸ್ ಟೆಂಪ್ರೇಚರ್ ಇತ್ತು ಅಂದರೆ ನಮ್ಮ ಬಾಡಿ ಟೆಂಪ್ರೇಚರು ಮೈನಸ್ ಆಗುತ್ತಾ? ಇಲ್ಲ, ನಮ್ಮ ಬಾಡಿ ಟೆಂಪ್ರೇಚರ್ ಹಾಗೆ ಉಳಿದಿರುತ್ತೆ. ಅದಕ್ಕೆ ನಾವು ಚಳಿಗಾಲ ಬಂತು ಅಂದರೆ ಸ್ವೆಟರ್ ಹಾಕೋತೀವಿ. ಅದೇ ನೀವು ಈ ಬೇಸಿಗೆ ಕಾಲ ತೊಗೊಂಡ್ರಿ ಅಂತಂದರೆ ಹೊರಗಡೆ 35 ಡಿಗ್ರಿ 70 ಎಷ್ಟೇ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ರೂ ನಮ್ಮ ಟೆಂಪ್ರೇಚರ್ ಮಾತ್ರ ಒಂದೇ ಇರುತ್ತೆ. ಅದಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ಫ್ಯಾನ್ ಹಾಕೋತೀವಿ. ಯಾಕೆ? ಬಿಕಾಸ್ ವಿ ಕ್ಯಾನಾಟ್ ರೆಗ್ಯುಲೇಟ್ ಅವರ್ ಬಾಡಿ ಟೆಂಪ್ರೇಚರ್. ಸೊ ಔಟ್ ಆಫ್ ದೀಸ್ 5, ಫಿಶಸ್, ಆಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್, ದೀಸ್ ಆರ್ ದ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್. ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್, ದೀಸ್ ಆರ್ ದ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್. ಸೊ ಇಲ್ಲಿ ಯಾವ್ದು ಬಂತು? ಆಂಫಿಬಿಯಾ ಅಂತಂದರೆ ಕೋಲ್ಡ್ ಬ್ಲಡೆಡ್ ಅಥವಾ ಪಾಯ್ಕಿಲೋಥರ್ಮಸ್. ಸೊ ದೀಸ್ ಆರ್ ದ ಆ್ಯನಿಮಲ್ಸ್ ವಿಚ್ ಕ್ಯಾನ್ ರೆಗ್ಯುಲೇಟ್ ದೇರ್ ಬಾಡಿ ಟೆಂಪ್ರೇಚರ್. ಸರಿನಾ? ಇದು ಹೊಸ ವರ್ಡು. ಈ ಪಾಯ್ಕಿಲೋಥರ್ಮಸ್ಸಿಗೆ ನೆನ್ಪಿಟ್ಕೊಳ್ಳೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಅಂತ ನಾವು ಕಾಲೇಜಲ್ಲಿದ್ದಾಗ, ನಾನು PU ಓದಿರೋದು PC ಜಾಬಿನ್ ಕಾಲೇಜ್ ಹುಬ್ಳಿನಲ್ಲಿ, ಅಲ್ಲಿ ನಮಗೊಬ್ಬರು ಲೆಕ್ಚರ್ ಇದ್ದರು. ಈ ಪಾಯ್ಕಿಲೋಥರ್ಮಸ್ನ ಹೆಂಗೆ ನೆನ್ಪಿಟ್ಕೋಬೇಕು ಆ ವರ್ಡನ್ನ ಅಂತಂದರೆ, ಈ ಪಾವು ಕಿಲೋ ಗೊತ್ತಲ್ಲ, ಪಾವು kg, 1/4 kg, ಅರ್ಧ kg, ನಮ್ಮ ಕಡೆ ಹೋದರೆ ಪಾವು ಕಿಲೋ ಅಂತ ಕರಿತೀವಿ. ಸೊ ಪಾವು ಕಿಲೋ ಥರ್ಮಸ್ ಅಂತಂದರೆ ಅದು ಪಾಯ್ಕಿಲೋಥರ್ಮಸ್ ಅಂತ ಅರ್ಥ. ಸೊ ಇವನ್ ಯು ಕ್ಯಾನ್ ರಿಮೆಂಬರ್ ದ್ಯಾಟ್ ವರ್ಡ್. ಪಾವು ಕಿಲೋ ಥರ್ಮಸ್ ಅಂದರೆ ಪಾಯ್ಕಿಲೋಥರ್ಮಸ್ ಅಂತ ವರ್ಡ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ ಬಾಡಿ. ಸೊ ಇಫ್ ಯು ಟೇಕ್ ದ appearance, the body of amphibians, it is divisible into 2 parts. The first one is head and trunk. So ಮುಂದ್ಗಡೆ ಹೆಡ್ ಪಾರ್ಟ್ ಇರುತ್ತೆ, ಹಿಂದ್ಗಡೆ ಟ್ರಂಕ್ ಪಾರ್ಟ್ ಇರುತ್ತೆ. ಕೆಲವೊಂದು ಆಂಫಿಬಿಯನ್ಸ್ಗಳಲ್ಲಿ ಟೇಲ್ ಇರಲೂಬಹುದು, ಕೆಲವೊಂದು ಸತಿ ಇದು ಅಬ್ಸೆಂಟ್ ಇರುತ್ತೆ. ಅದಕ್ಕೆ 2 ಮಾರ್ಕ್ ಹಾಕಿದ್ದೀನಿ. ಟೇಲ್ ಇಟ್ ಮೇ ಬಿ ಪ್ರೆಸೆಂಟ್ ಆರ್ ಇಟ್ ಮೇ ಬಿ ಅಬ್ಸೆಂಟ್. ಸರಿನಾ? ಸೊ ದ ಬಾಡಿ ಈಸ್ ಡಿವಿಸಿಬಲ್ ಇಂಟು ಹೆಡ್ ಆ್ಯಂಡ್ ಟ್ರಂಕ್. Tail, it may be present or it may be absent. Next is about the skin. So this is the very important point for class Amphibia. If you take the skin of amphibians, it is always smooth and moist. ಯಾಕೆ ಇದು ಸೆಂಟೆನ್ಸ್ ಇಂಪಾರ್ಟೆಂಟು? ಆಂಫಿಬಿಯನ್ಸ್ ಮಧ್ಯೆ ಇದೆ. ಆಂಫಿಬಿಯನ್ಸ್ಗಿಂತ ಮುಂಚೆ ಯಾವ ಇದ್ದಾವೆ? ಫಿಶಸ್ ಇದ್ದಾವೆ. ಆಂಫಿಬಿಯನ್ಸ್ ಆದಮೇಲೆ ಯಾವ್ದು ಬಂತು? ರೆಪ್ಟೈಲ್ಸ್ ಬಂತು. ಸೊ ಈ ಫಿಶಸ್ಸಿಗೆ ಕಂಪೇರ್ ಮಾಡಿದರೆ ಫಿಶ್ ಬಾಡಿನಲ್ಲಿ ನಮಗೆ ಸ್ಕೇಲ್ಸ್ಗಳು ಕಂಡು ಬರ್ತವೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ಲೆಕಾಯ್ಡಲ್ ಸ್ಕೇಲ್, ಸೈಕ್ಲಾಯ್ಡಲ್ ಸ್ಕೇಲ್ ಮತ್ತು ಈ ಟಿನಾಯ್ಡಲ್ ಸ್ಕೇಲ್ ಅಂತ ಕಲ್ತಿದ್ವಿ. ಸೊ ಫಿಶಸ್ ಬಾಡಿ ಸ್ಕಿನ್ ತೊಗೊಂಡ್ರೆ ಅಲ್ಲಿ ಸ್ಕೇಲ್ಸ್ಗಳು ಕಂಡು ಬರ್ತವೆ. ಆಂಫಿಬಿಯಾ ಆದಮೇಲೆ ರೆಪ್ಟೈಲ್ಸ್ ತೊಗೊಂಡ್ರೆ ರೆಪ್ಟೈಲ್ ಸ್ಕಿನ್ ಯಾವತ್ತೂ ಫುಲ್ಲು ಡ್ರೈ ಆಗಿರುತ್ತೆ ಮತ್ತು ಅಲ್ಲಿ ತುಂಬ ಹಾರ್ಡ್ ಆಗಿರುವಂತಹ ಸ್ಕೇಲ್ಸ್ಗಳು ಕಂಡು ಬರ್ತವೆ. ಬಟ್ ಇವೆರಡರದ್ದು ಮೀಡಿಯೇಟ್ ಯಾವುದು? ಆಂಫಿಬಿಯಾ. ಸೊ ಇಫ್ ಯು ಟೇಕ್ ದ ಸ್ಕಿನ್ ಆಫ್ ಆಂಫಿಬಿಯನ್ಸ್, ಇಟ್ ಈಸ್ ಸ್ಮೂತ್ ಆ್ಯಂಡ್ ಮಾಯ್ಸ್ಟ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಆಂಫಿಬಿಯನ್ ಸ್ಕಿನ್ ಈಸ್ ಆಲ್ವೇಸ್ ಮಾಯ್ಸ್ಟ್. ಅದಕ್ಕೆ ಈ ಎಕ್ಟಿಯೋಫಿಸ್ ಮತ್ತು ಸ್ನೇಕ್ ಕಮ್ಸ್ ಅಂಡರ್ ರೆಪ್ಟಿಲಿಯಾ. ಹೌ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೀಸ್ ಟು? Snake comes under reptilia, so the skin is dry. But here ichthyophis comes under class Amphibia, so the skin is always smooth and moist. So the skin is smooth and moist in case of class Amphibians. Next one, the eyes with eyelids. Eyelids ಅಂದರೆ ನಮಗಿದ್ದಾವಲ್ಲ, ಕಣ್ಣು ರೆಪ್ಪೆಗಳಿದ್ದಾವಲ್ಲ. ಸೊ ಆಂಫಿಬಿಯನ್ ಆನ್ವರ್ಡ್ಸ್ ಈ ಎನಿಮಲ್ಸ್ಗಳಿಗೆ ಈ ಕಣ್ಣು ರೆಪ್ಪೆ ಅನ್ನುವಂಥದ್ದು ಕಂಡು ಬರುತ್ತೆ. ಅದನ್ನೇ ನೀವು ಫಿಶಸ್ಸನ್ನು ತೊಗೊಂಡ್ರೆ ಫಿಶಸ್ನಲ್ಲಿ ಐಲಿಡ್ಸು ಕಂಡು ಬರೋದಿಲ್ಲ. ವಾಟ್ ಮೇ ಬಿ ದ ರೀಸನ್?
ವೈ ವಿ ಹ್ಯಾವ್ ಐಲಿಡ್ಸ್, ಯಾಕೆ ನಮಗೆ ಕಣ್ಣು ರೆಪ್ಪೆಗಳಿದ್ದಾವೆ, ನಾವು ಯಾವತ್ತು ಕಣ್ಣನ್ನು ಬ್ಲಿಂಕ್ ಮಾಡ್ತಾ ಇರ್ತೀವಲ್ಲ, ಅಂದರೆ ಕಣ್ಣನ್ನು ಪಿಕ್ಕಿಸ್ತಾ ಇರ್ತೀವಲ್ಲ, ಯಾಕೆ, ಎದಕ್ಕೆಂದರೆ ಕಂಟಿನ್ಯೂಸ್ ಆಗಿ ಹೊರಗಡೆ ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟು ಡ್ರೈ ಇರುತ್ತೆ, ಬಟ್ ನಮ್ದು ಐ ಸ್ಟ್ರಕ್ಚರ್ ಯಾವತ್ತು ವೆಟ್ ಆಗಿರುತ್ತೆ. ಸೊ ನೀವು ಕಂಟಿನ್ಯೂಸ್ ಐನ ಹಿಂಗೆ ಓಪನ್ ಇಟ್ಕೊಂಡ್ರೆ ಅದು ಡೈರೆಕ್ಟಾಗಿ ಎನ್ವಿರಾನ್ಮೆಂಟ್ ಜೊತೆ ಫುಲ್ ಕಾಂಟ್ಯಾಕ್ಟ್ ಬಂದು ಡ್ರೈ ಆಗ್ತಾ ಇರುತ್ತೆ. ಸೊ ಅದನ್ನು ಆ ಮಾಯ್ಸ್ಟ್ ಲೇಯರನ್ನು ಕಾಪಾಡಲಿಕ್ಕೆ ನಾವು ಯಾವತ್ತು ಕಣ್ಣು ಪ್ಲಿಕ್ಕಿಸ್ತಾ ಇರ್ತೀವಿ. ಸೊ ಕಣ್ಣು ಬ್ಲಿಂಕ್ ಮಾಡಿದರೆ ಮತ್ತೆ ಒಂದು ಲೇಯರ್ ಮಾಯ್ಸ್ಟ್ ಲೇಯರ್ ಬಂದಂಗೆ, ಮತ್ತೆ ಡ್ರೈ ಆಗೋವರೆಗೂ ಹಾಗೆ ಇರುತ್ತೆ, ಮತ್ತೆ ಬ್ಲಿಂಕ್ ಮಾಡಿದ್ರೆ ಮತ್ತೆ ಒಂದು ಲೇಯರು ಮಾಯ್ಸ್ಟ್ ಆಗಿರುತ್ತೆ. ಸೊ ಫಿಶಸ್ ನೀರಿನಲ್ಲೇ ಇದ್ದಾವೆ ಅಂತಂದರೆ ಅಲ್ಲಿ ಐಸ್ ಡ್ರೈ ಆಗುವಂತಹ ಚಾನ್ಸಸ್ ಇರೋದೇ ಇಲ್ಲ. ಸೊ ದ ಫಿಶಸ್ ದೇ ಡೋಂಟ್ ಹ್ಯಾವ್ ಐಲಿಡ್ಸ್. ಸೊ ಆಂಫಿಬಿಯನ್ಸ್ ಆನ್ವರ್ಡ್ಸ್ ದ ಐಸ್ ದೇ ಹ್ಯಾವ್ ದ ಐಲಿಡ್ಸ್. ನೀವು ಫ್ರಾಗನ್ನು ನೋಡಿದರೆ, ಫ್ರಾಗನ್ನು ನೀವು ಅಬ್ಸರ್ವ್ ಮಾಡಿ, ಕಣ್ಣಲ್ಲಿ ಯಾವತ್ತೂ ಒಂದು ಲೇಯರ್ ಹಿಂಗೆ ಬರ್ತಾ ಹಿಂಗೆ ಹೋಗ್ತಿರುತ್ತೆ. ಸೊ ದಟ್ ಈಸ್ ದ ಐಲಿಡ್. ಸೊ ದ ಐಸ್ ಆರ್ ವಿತ್ ದ eyelids here. Next one is about Tympanum or ear drum. ನಮ್ಮ ಬಾಡಿನಲ್ಲಿ ತೊಗೊಂಡ್ರೆ ಇಯರ್ ಸ್ಟ್ರಕ್ಚರ್ ತೊಗೊಂಡ್ರೆ ಇದಕ್ಕೆ ನಾವು ಎಕ್ಸ್ಟರ್ನಲ್ ಇಯರ್ ಅಂತ ಕರಿತೀವಿ. ಈ ಎಕ್ಸ್ಟರ್ನಲ್ ಇಯರ್ ಆದಮೇಲೆ ಇಂಟರ್ನಲ್ ಇಯರ್ ಇರುತ್ತೆ. ಈ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಮಧ್ಯೆ ಒಂದು ಇಯರ್ ಡ್ರಮ್, ತಮಟೆ ಅಂತ ಕರೀತಾರಲ್ಲ, ಸೊ ಅದೇನು ಇಯರ್ ಡ್ರಮ್ ಇದೆಯಲ್ಲ ಅಲ್ಲಿಗೆ ಅದು ಡೆವಲಪ್ಮೆಂಟು ಸ್ಟಾಪ್ ಆಗಿರುತ್ತೆ. ಎಲ್ಲಿ? ಆಂಫಿಬಿಯನ್ಸ್ಗಳಲ್ಲಿ. ಅದಕ್ಕೆ ನೀವು ಆಂಫಿಬಿಯನ್ಸ್ ತೊಗೊಂಡ್ರೆ ಇದ್ರ ಹೆಡ್ನಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಕಂಡು ಬರುತ್ತೆ, ಸ್ಕಿನ್ ಥರ. ಓಕೆ, ನಾವು ವಾಟ್ ಈಸ್ ದಿಸ್? ದಿಸ್ ಈಸ್ ದ ಟಿಂಫ್ಯಾನಮ್. ಟಿಂಫ್ಯಾನಮ್ ಅಂತಂದರೆ ಇಯರ್ ಡ್ರಮ್. ಸೊ ಇವತ್ತರ ಸರ್ಫೇಸ್ ಮೇಲೆ, ಬಾಡಿ ಸರ್ಫೇಸ್ ಮೇಲೆ ಇಯರ್ ಡ್ರಮ್ಮನ್ನು ನಾವು ಆರಾಮವಾಗಿ ಅದನ್ನು ಲೊಕೇಟ್ ಮಾಡ್ಬೋದು ಎಲ್ಲಿದೆ ಅಂತ. ಸೊ ಎಕ್ಸ್ಟರ್ನಲಿ ಹೊರಗಡೆಯಿಂದ ಆಂಫಿಬಿಯನ್ಸ್ ಬಾಡಿ ಹೆಂಗಿರುತ್ತೆ? ಬಾಡಿ ಈಸ್ ಡಿವಿಸಿಬಲ್ ಇಂಟು ಹೆಡ್ ಆ್ಯಂಡ್ ಟ್ರಂಕ್. ಟೇಲ್ ಮೇ ಬಿ ಪ್ರೆಸೆಂಟ್ ಆರ್ ಇಟ್ ಮೇ ಬಿ ಅಬ್ಸೆಂಟ್. ಹೆಡ್ಡನ್ನು ತಗೊಂಡ್ರೆ the skin is smooth and moist and the eyes are with the eyelids and the ear represented by ear drum ಅಥವಾ ಟಿಂಫ್ಯಾನಮ್ ಅಂತಲೂ ಅದನ್ನ ಕರೀತಾರೆ. ಸೊ ಇದೆಲ್ಲ ಸ್ಟ್ರಕ್ಚರ್ಸ್ ಏನು ಹೊರಗಡೆಯಿಂದ ಆ್ಯನಿಮಲ್ ಬಾಡಿ ಹೆಂಗೆ ಕಾಣಿಸುತ್ತೆ ಅಂತ, ಆಂಫಿಬಿಯನ್ಸ್ ಹೆಂಗೆ ಕಾಣ್ತವೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಕೆಲವೊಂದು ಸಿಸ್ಟಮ್ಗಳ ಬಗ್ಗೆ. ರೆಸ್ಪಿರೇಷನ್ ತಗೊಂಡ್ರೆ ಇಟ್ ಮೇ ಬಿ ವಿತ್ ಗಿಲ್ಸ್ ಆರ್ ಲಂಗ್ಸ್ ಆರ್ ಸ್ಕಿನ್. ಯಾಕೆ ಇಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ ಇದ್ದಾವೆ? ಇಲ್ಲಿ ಡ್ಯುಯಲ್ ಲೈಫ್ ಅಂತ ಹೇಳಿದ್ದೀವಲ್ಲ, ಸೊ ಅವು ನೀರಿನಲ್ಲಿ ಇದ್ದಾಗ ದೇ ರೆಸ್ಪೈರ್ ವಿತ್ ಹೆಲ್ಪ್ ಆಫ್ ಗಿಲ್ಸ್. ಅದೇ ಅವು ಲ್ಯಾಂಡ್ ಮೇಲೆ ಬಂದು ಅಂತಂದರೆ ನಮ್ಗಳ ಥರ ಅವಕ್ಕೆ ಲಂಗ್ಸ್ ಇರ್ತವೆ. ಸೊ ಲಂಗ್ಸ್ ಮೂಲಕ ಅವು ರೆಸ್ಪಿರೇಷನ್ ಮಾಡ್ತವೆ. ಸ್ಕಿನ್ಗಳ ಇವು ಏನೋ ಟೆರಿಸ್ಟ್ರಿಯಲ್ ಮೀಡಿಯಮ್ದಲ್ಲಿ ಇದ್ರೂ ಸ್ಕಿನ್ ಥ್ರೂ ಅಂದರೆ ಡೈರೆಕ್ಟ್ ಸ್ಕಿನ್ನಿಂದ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಹೇಗೆ ಪಾಸಿಬಲ್ ಇದೆ ಅಂತಂದರೆ ಬಿಕಾಸ್ ದ ಸ್ಕಿನ್ ಈಸ್ ಆಲ್ವೇಸ್ ಮಾಯ್ಸ್ಟ್ ಹಿಯರ್. ಸೊ ಇವತ್ರದ್ದೇನು ಬಾಡಿ ಚರ್ಮ ಇದೆಯಲ್ಲ ಅದು ಯಾವಷ್ಟು ತೇವಾಂಶವನ್ನು ಹೊಂದಿರುತ್ತೆ, ಮಾಯ್ಸ್ಟ್ ಕಂಟೆಂಟ್ ಇರುತ್ತೆ. ಸೊ ಅದು ಮಾಯ್ಸ್ಟ್ ಇರೋದಕ್ಕೆ ಈವನ್ ಸ್ಕಿನ್ ಮೂಲಕನೂ ರೆಸ್ಪಿರೇಷನ್ ಕಡಿಮೆ ಪ್ರಮಾಣದಲ್ಲಿ ಆದ್ರೂ ರೆಸ್ಪಿರೇಷನ್ ಗ್ಯಾಸಿಯಸ್ ಎಕ್ಸ್ಚೇಂಜು ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಆಫ್ ಕ್ಲಾಸ್ ಆಂಫಿಬಿಯಾ ದ ರೆಸ್ಪಿರೇಷನ್ ಗಿಲ್ಸ್ ಮೂಲಕನೂ ಆಗ್ಬೋದು, ಲಂಗ್ಸ್ಗಳ ಮೂಲಕನೂ ಆಗ್ಬೋದು, ಅಥವಾ ಅದು ಸ್ಕಿನ್ಗಳ ಮೂಲಕನೂ ಆಗ್ಬೋದು. ನೆಕ್ಸ್ಟ್ ಈಸ್ ಅಬೌಟ್ ಸರ್ಕ್ಯುಲೇಷನ್. ಸರ್ಕ್ಯುಲೇಷನ್ ಅಂತೂ ಇಲ್ಲಿ ಕ್ಲೋಸ್ಡ್ ಟೈಪೇ ಇರುತ್ತೆ, ಹೌದಾ? ದ ಹಾರ್ಟ್ ಈಸ್ 3 ಚೇಂಬರ್ಡ್. ಈ ಫಿಶಸ್ಸಿಗೆ ಕಂಪೇರ್ ಮಾಡಿದರೆ ಫಿಶಸ್ನಲ್ಲಿ ಹಾರ್ಟ್ ಈಸ್ ಆಲ್ವೇಸ್ ಮೇಡ್ ಅಪ್ ಆಫ್ 2 ಚೇಂಬರ್ಸ್. ಮೇಲ್ಗಡೆ ಒಂದು ಚೇಂಬರ್ ಇರುತ್ತೆ, ಕೆಳಗಡೆ ಒಂದು ಚೇಂಬರ್ ಇರುತ್ತೆ. ಓಕೆ, ಸೊ ಇದು ಫಿಶಸ್ಗಳಲ್ಲಿ ಒಂದು ಆರಿಕಲ್ಲು, ಒಂದು ವೆಂಟ್ರಿಕಲ್, ಅಪಧಮನಿ ಮತ್ತು ಅಭಿಧಮನಿ. ಫಿಶಸ್ನಿಂದ ಅದೇ ಆಂಫಿಬಿಯನ್ಸ್ ಬಂತು ಅಂತಂದರೆ ದ ಹಾರ್ಟ್ ಈಸ್ 3 ಚೇಂಬರ್ಡ್. ಸೊ ಇಲ್ಲಿ 3 ಚೇಂಬರ್ಡ್ ಅಂತಂದರೆ ಈ ರೀತಿ. ನಾವು ದಿಸ್ ಈಸ್ ದ 3 ಚೇಂಬರ್ಡ್ ಹಾರ್ಟ್ ಫೌಂಡ್ ಇನ್ ಆಂಫಿಬಿಯನ್ಸ್. ಮೇಲ್ಗಡೆ 2 ಆರಿಕಲ್ಸ್ ಇರ್ತವೆ, ಕೆಳಗಡೆ ಒಂದು ವೆಂಟ್ರಿಕಲ್ ಇರುತ್ತೆ. ನೆನ್ಪಿಟ್ಕೊಳ್ಳಿಕ್ಕೆ ಕೂಡ ಈಸಿ. ಫಿಶಸ್ಗಳಲ್ಲಿ ದ ಹಾರ್ಟ್ ಈಸ್ 2 ಚೇಂಬರ್ಡ್, 1 ಆರಿಕಲ್ ಆ್ಯಂಡ್ 1 ವೆಂಟ್ರಿಕಲ್. ಇನ್ ಕೇಸ್ ಆಫ್ ಆಂಫಿಬಿಯನ್ಸ್ ದ ಹಾರ್ಟ್ ಈಸ್ 3 ಚೇಂಬರ್ಡ್. ಮೇಲ್ಗಡೆ 2 ಆರಿಕಲ್ಸ್ ಆ್ಯಂಡ್ ಕೆಳಗಡೆ ಒಂದು ವೆಂಟ್ರಿಕಲ್ ಇರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಫ್ರಾಗ್ನಲ್ಲಿ ನೀವು ನೀಟಾಗಿ ನೋಡ್ಬೋದು. ಇವತ್ತರ ಬಾಡಿ ಒಳಗಡೆ ಎಲಿಮೆಂಟರಿ ಕೆನಲ್ ಅಂತಂದರೆ ಫುಡ್ ಪೈಪ್ ಅಂತ ಗೊತ್ತಿದೆ ಆಲ್ರೆಡಿ. ಎಲಿಮೆಂಟರಿ ಕೆನಲ್ಲು ಮತ್ತು ಯೂರಿನರಿ ಟ್ರ್ಯಾಕ್ ಅಂದರೆ ಯೂರಿನ್ನ ಪಾಸ್ ಮಾಡುವಂತಹ ಏನು ಟ್ಯೂಬ್ ಇರುತ್ತಲ್ಲ ಅದು ಯೂರಿನರಿ ಟ್ರ್ಯಾಕ್ಟು, ಮತ್ತು ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಂದರೆ ಸಂತಾನೋತ್ಪತ್ತಿಗೆ ಹೆಲ್ಪ್ ಮಾಡುವಂತಹ ಸ್ಟ್ರಕ್ಚರ್.
ಈ ಮೂರೂ ಸ್ಟ್ರಕ್ಚರು ಒಂದೇ ಒಂದು ಓಪನಿಂಗ್ನಿಂದ ಫಂಕ್ಷನ್ ಮಾಡ್ತವೆ. ಸೊ ಬಾಡಿ ಸರ್ಫೇಸ್ ಮೇಲೆ, ಇವ್ರ ಬಾಡಿ ಸರ್ಫೇಸ್ ಮೇಲೆ ಒಂದೇ ಒಂದು ಓಪನಿಂಗ್ ಇರುತ್ತೆ ಪೋಸ್ಟೀರಿಯರ್ ಎಂಡಿಗೆ. ಇದನ್ನು ಕ್ಲೋಯಾಕಾ ಅಂತ ಕರೀತಾರೆ. ಕ್ಲೋಯಾಕಾ. ವಾಟ್ ಈಸ್ ದಿಸ್ ಕ್ಲೋಯಾಕಾ? ಎಲಿಮೆಂಟರಿ ಕೆನಲ್, ಓಕೆ, ದೆನ್ ಯೂರಿನರಿ ಟ್ರ್ಯಾಕ್, ದೆನ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ಈ ಮೂರೂ ಟ್ಯೂಬ್ಗಳು ಒಂದೇ ಒಂದು ಓಪನಿಂಗಿಗೆ ಜಾಯಿನ್ ಆಗಿರುತ್ತವೆ. ಆ ಓಪನಿಂಗು ಬಾಡಿ ಸರ್ಫೇಸ್ ಮೇಲೆ ಓಪನ್ ಆಗಿರುತ್ತೆ. ಅದನ್ನು ನಾವು ಕ್ಲೋಯಾಕಾ ಅಂತ ಕರಿತೀವಿ. ಏನಸ್ ಅಂತ ಗೊತ್ತಿದೆಯಲ್ಲ, ಏನಸ್ ಬದಲಿಗೆ ಈ ಎಲ್ಲ ಸ್ಟ್ರಕ್ಚರ್ಸು ಜಾಯಿನ್ ಆಗಿ ಒಂದೇ ಒಂದು ಓಪನಿಂಗನ್ನು ಹೊಂದಿರ್ತವೆ. ಸೊ ಎಲಿಮೆಂಟರಿ ಕೆನಲ್ ಪ್ಲಸ್ ಯೂರಿನರಿ ಟ್ರ್ಯಾಕ್ ಪ್ಲಸ್ ರಿಪ್ರೊಡಕ್ಟಿವ್ ಟ್ರ್ಯಾಕ್, ಈ ಮೂರೂ ಟ್ಯೂಬ್ಗಳು ದೇ ಓಪನ್ ಬೈ ಎ ಸಿಂಗಲ್ ಓಪನಿಂಗ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ಲೋಯಾಕಾ. ಸೊ ರೆಸ್ಪಿರೇಷನ್ ಗಿಲ್ಸ್, ಲಂಗ್ಸ್ ಅಥವಾ ಸ್ಕಿನ್ ಆಗ್ಬೋದು. ಸರ್ಕ್ಯುಲೇಷನ್ ತೊಗೊಂಡ್ರೆ ಕ್ಲೋಸ್ಡ್ ಟೈಪು, ಹಾರ್ಟ್ ಈಸ್ 3 ಚೇಂಬರ್ಡ್. ದೆನ್ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಕ್ಲೋಯಾಕಾ. 3 ಟ್ಯೂಬ್ಗಳು ಒಂದೇ ಓಪನಿಂಗಿಗೆ ಅವು ಜಾಯಿನ್ ಆಗ್ತವೆ. ನೆಕ್ಸ್ಟ್ ಈಸ್ ಅಬೌಟ್ ದ ರಿಪ್ರೊಡಕ್ಷನ್. ಸೊ ದ ಸೆಕ್ಸಸ್ ಆರ್ ಸಪ್ರೇಟ್ ಹಿಯರ್. ಅದಕ್ಕೆ ಮೇಲ್ ಫ್ರಾಗ್ ಬೇರೆ ಇರುತ್ತೆ, ಫಿಮೇಲ್ ಫ್ರಾಗ್ ಬೇರೆ ಇರುತ್ತೆ. ಸೊ ಆಂಫಿಬಿಯನ್ಸ್ನಲ್ಲಿ ನೀವು ಯಾವುದೇ ಎನಿಮಲ್ ತೊಗೊಂಡ್ರು ದ ಸೆಕ್ಸಸ್ ಆರ್ ಸಪ್ರೇಟ್ ಆ್ಯಂಡ್ ಫರ್ಟಿಲೈಸೇಷನ್ ಈಸ್ ಆಲ್ವೇಸ್ ಎಕ್ಸ್ಟರ್ನಲ್. ಸೊ ವೇಟ್, ಫರ್ಟಿಲೈಸೇಷನ್ ಇಟ್ ಈಸ್ ಎಕ್ಸ್ಟರ್ನಲ್, ಸರಿನಾ? ಸೊ ಎಕ್ಸ್ಟರ್ನಲ್ ಅಂತಂದರೆ ಎಲ್ಲಿ ಫ್ಯೂಸ್ ಆಗಬೇಕು? ಸ್ಪರ್ಮ್ ಮತ್ತು ಎಗ್ಗು ನೀರಿನಲ್ಲಿ. ಸೊ ಆಂಫಿಬಿಯನ್ಸು ಡ್ಯುಯಲ್ ಲೈಫ್, ಅವು ಟೆರೆಸ್ಟ್ರಿಯಲ್ಲೂ ಹೌದು ಮತ್ತು ಅವು ಅಕ್ವಾಟಿಕ್ಕು ಹೌದು. ಬಟ್ ರೀಪ್ರೊಡಕ್ಷನ್ ಆಗಬೇಕು ಅಂತಂದರೆ ಕಂಪಲ್ಸರಿಯಾಗಿ ಅವು ನೀರಿನ ಮೇಲೆ ಡಿಪೆಂಡೆಂಟ್ ಆಗಿದ್ದಾವೆ. ಸೊ ನೀರು ಇತ್ತು ಅಂತಂದರೆ ಫರ್ಟಿಲೈಸೇಷನ್ ಅಂದು ಎಕ್ಸ್ಟರ್ನಲ್ ಇರುತ್ತೆ. ಸೊ ಮೇಲ್ ಫ್ರಾಗು ಫಿಮೇಲ್ ಫ್ರಾಗ್ ತೊಗೊಂಡ್ರೆ ಮೇಲ್ ಫ್ರಾಗ್ ವಿಲ್ ರಿಲೀಸ್ ದ ಸ್ಪರ್ಮ್ಸ್ ಆ್ಯಂಡ್ ಫಿಮೇಲ್ ಫ್ರಾಗ್ ವಿಲ್ ರಿಲೀಸ್ ದ ಓವಮ್ ಅಥವಾ ಎಗ್. ಈ ಸ್ಪರ್ಮ್ ಮತ್ತು ಓವಮ್ಮು ನೀರಿನಲ್ಲೇ ಅವು ಫ್ಯೂಸ್ ಆಗಿ ಫಲೀಕರಣ ಆಗಿ ಅಲ್ಲೇ ಅವು ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಈ ಝೈಗೋಟು ಬೆಳೀತಾ ಬೆಳೀತಾ ಲಾರ್ವಾ ಆಗುತ್ತೆ. ಸೊ ಆಂಫಿಬಿಯನ್ಸ್ ಲೈಫ್ ಸೈಕಲ್ನಲ್ಲಿ ದ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಇಂಡೈರೆಕ್ಟ್. ವಾಟ್ ಡಸ್ ಇಟ್ ಮೀನ್? there is a presence of larval stage. So sexes are separate, fertilization is external, then oviparous. oviparous ಅಂದರೆ ಎಗ್ ಲೇಯಿಂಗ್ ಎನಿಮಲ್ಸ್ ಅಂತ ಹೇಳಿದ್ವಿ, ಹೌದಾ? ಸೊ ದ ಫಿಮೇಲ್ ಆಂಫಿಬಿಯನ್ಸು ಎಗ್ ಲೇ ಮಾಡ್ತವೆ ನೀರಿನಲ್ಲಿ, ಓಕೆ. ದೆನ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಇಂಡೈರೆಕ್ಟ್. ದಟ್ ಮೀನ್ಸ್ ದೇ ಹ್ಯಾವ್ ಅ ಲಾರ್ವಲ್ ಸ್ಟೇಜ್. ಸೊ ಲಾರ್ವಾ ಬೆಳೀತಾ ಬೆಳೀತಾ ಅದು ರೂಪಾಂತರಗೊಂಡು ಅಂದರೆ ಮೆಟಾಮಾರ್ಫೋಸಿಸ್ ಆಗಿ ಅದು ಅಡಲ್ಟ್ ಆಂಫಿಬಿಯನ್ನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕ್ಲಾಸ್ ಆಂಫಿಬಿಯಾ, ದ ಫಸ್ಟ್ ಟೆಟ್ರಾಪೋಡ್. ಸೊ ಮುಂದ್ಗಡೆ ಒಂದು ಪೇರು ಸ್ಟ್ರಕ್ಚರ್ ಇರುತ್ತೆ, ಲೆಗ್ ಇರುತ್ತೆ, ಹಿಂದ್ಗಡೆ ಒಂದು ಪೇರು ಲೆಗ್ ಇರುತ್ತೆ. ಎಕ್ಸಾಂಪಲ್ಸ್ ತೊಗೊಂಡ್ರೆ ನೀವು ನೆನ್ಪಿಟ್ಕೋಬೇಕು, ಫ್ರಾಗ್ ಅಂದರೆ ಕಪ್ಪೆ. ಸೊ ಕಪ್ಪೆನೇ ನೆನಪಿಸ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ಗಳು ನೆನಪಾಗ್ಬಿಡ್ತವೆ. ಈವನ್ ಈ ಪಾಯಿಂಟ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಈ ಫ್ರಾಗನ್ನು ನೀವು ಕಂಪೇರ್ ಮಾಡ್ತಾ ಸ್ಟಡಿ ಮಾಡಿದರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಯಾವ್ಯಾವುದು ಅಂದರೆ ಬಫೋ, ಹೈಲಾ ಮತ್ತು ರಾನಾ. ಇವು ಜನರಲ್ ಆಗಿ ನಾವು ಕಪ್ಪೆ ಅಂತ ಹೇಳ್ತೀವಿ, ಬಟ್ ನೆಲದ ಮೇಲೆ ವಾಸಿಸುವಂತಹ ಕಪ್ಪೆಗೆ ಟೋಡ್ ಅಂತ ಕರೀತಾರೆ. ಬಫೋ, ಟೋಡ್. ಗಿಡಗಳ ಮೇಲೆ ಇರ್ತಾವಲ್ಲ ಯೂಶ್ವಲಿ ಅವನ್ನ ಹೈಲಾ ಅಂತ ಕರೀತಾರೆ, ಟ್ರೀ ಫ್ರಾಗ್. ದೆನ್ ರಾನಾ ಟೈಗ್ರಿನ, ಇದು ಫ್ರಾಗ್ ಅಂದರೆ ಜನರಲಿ ನೀರಿನಲ್ಲಿ ಕಂಡುಬರುವಂತಹ ಕಪ್ಪೆ. ಇದು ಅದರದ್ದೇ ಸ್ಟ್ರಕ್ಚರ್ ಡ್ರಾ ಮಾಡಿರೋದು. ಒಂದು ಪೇರು ಮುಂದ್ಗಡೆ ಇದೆ ಲಿಂಬು, ಒಂದು ಪೇರು ಹಿಂದ್ಗಡೆ ಇದೆ. ಪೋಸ್ಟೀರಿಯರ್ ಎಂಡಿಗೆ ಕ್ಲೋಯಾಕಾ ಇರುತ್ತೆ, ಅಂದರೆ ಒಂದೇ ಓಪನಿಂಗ್. ಇಟ್ ಈಸ್ ಫಾರ್ ಎಲಿಮೆಂಟ್ರಿ ಕೆನಲ್, ಯೂರಿನ್ ಪಾಸ್ ಆಗಲಿಕ್ಕೆ ಮತ್ತು ರಿಪ್ರೊಡಕ್ಟಿವ್ ಸ್ಪರ್ಮ್ ಅಥವಾ ಓಮ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಇದು ಒಂದೇ ಓಪನಿಂಗನ್ನು ಹೊಂದಿರ್ತವೆ. ಐಸ್ ತಗೊಂಡ್ರೆ ಐಲಿಡ್ ಇರುತ್ತೆ, ಐಸ್ ಹಿಂದ್ಗಡೆ ಟಿಂಫ್ಯಾನಮ್ ಅಥವಾ ಇಯರ್ ಡ್ರಮ್ ಕಂಡು ಬರುತ್ತೆ. ಫ್ರಾಗ್ ತಗೊಂಡ್ರೆ ಇಟ್ ಈಸ್ ದ ಅಗೇನ್ ಇಲ್ಲಿ ಟೇಲ್ ಇರೋದಿಲ್ಲ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಂಫಿಬಿಯಾ ವಿದೌಟ್ ಟೇಲ್. ಯಾವುದು? ಫ್ರಾಗ್. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಆಂಫಿಬಿಯನ್ ವಿದೌಟ್ ಲಿಮ್ಸ್. ಯಾವುದು? ಇಕ್ಥಿಯೋಫಿಸ್. ಸೊ ಇಕ್ಥಿಯೋಫಿಸ್ ಯೂಶ್ವಲಿ ಎಗ್ಗನ್ನು ಲೇ ಮಾಡುತ್ತಲ್ಲ, ಆ ಎಗ್ಗನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಅಂದರೆ ಬೇರೆ ಎನಿಮಲ್ಸ್ ತಿನ್ನಬಾರ್ದು ಅಂತ ಆ ಎಗ್ಗನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದನ್ನು ಸರೌಂಡ್ ಆಗಿ ಅದನ್ನು ಸುತ್ತಕೊಂಡು ಅದು ಕಾಣಿಸುತ್ತೆ. ಸೊ ಇಕ್ಥಿಯೋಫಿಸ್, ದೀಸ್ ಆರ್ ದ ಎಗ್ಸ್, ಓಕೆ. ದಿಸ್ ಈಸ್ ದ ಇಕ್ಥಿಯೋಫಿಸ್ ಬಾಡಿ. ಸೊ ಇಲ್ಲಿ ಯಾವುದೇ ಲಿಮ್ಸು ಕಂಡು ಬರೋದಿಲ್ಲ. ಆ್ಯಂಡ್ ಸಲಾಮಂಡರ್, ಈ ಸಲಾಮಂಡರ್ ತೊಗೊಂಡ್ರೆ ಲಿಮ್ಸು ಇದೆ ಮತ್ತು ಟೇಲು ಇದೆ. ನೋಡಲಿಕ್ಕೆ
ಇದು ನಿಮಗೆ ರೆಪ್ಟಿಲಿಯಾ ಥರ ಕಾಣಿಸುತ್ತೆ. ರೆಪ್ಟಿಲಿಯಾದಲ್ಲಿ ನಮಗೆ ಲಿಜಾರ್ಡ್ಸ್ಗಳು ಎಕ್ಸಾಂಪಲ್. ಲಿಜಾರ್ಡ್ಸ್ ಅಂದರೆ ಹಲ್ಲಿ ಗೊತ್ತಲ್ಲ, ಹಲ್ಲಿ, ಒತ್ತಿಕಾಟ ಆಗ್ಬೋದು, ಉಡ ಆಗ್ಬೋದು. ಸೊ ಅವೆಲ್ಲವೂ ರೆಪ್ಟಿಲಿಯಾದಲ್ಲಿ ಬರ್ತವೆ. ಬಟ್ ಅದೇ ಥರ ಸ್ಟ್ರಕ್ಚರನ್ನು ಹೊಂದಿರುವಂತಹ ಎನಿಮಲ್ ಯಾವುದು? ಸಲಾಮಂಡರ್. ಬಟ್ ಅಗೇನ್ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು? ವಿತ್ ದ ಹೆಲ್ಪ್ ಆಫ್ ಸ್ಕಿನ್. ಮಾಯ್ಸ್ಟ್ ಸ್ಕಿನ್ ಇರೋದು ಯಾವುದು? ಸಲಾಮಂಡರ್. ಡ್ರೈ ಸ್ಕಿನ್ ಇತ್ತು ಅಂತಂದರೆ ಅದು ಲಿಜಾರ್ಡ್. ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್: ಫ್ರಾಗ್, ಇಕ್ಥಿಯೋಫಿಸ್, ದೆನ್ salamander. So this video is all about the class amphibians, ಉಭಯವಾಸಿಗಳು, the animals with the dual life. ಎಲ್ಲ ಕ್ಯಾರೆಕ್ಟರ್ಸನ್ನು ಒಂದ್ಸತಿ ರಿವಿಷನ್ ಮಾಡಿ, ನೋಟ್ಸನ್ನು ರೆಫರ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಂಫಿಬಿಯನ್ಸ್ ಆದಮೇಲೆ ಯಾವ್ದು ಬಂದವು? ರೆಪ್ಟಿಲಿಯಾ ಅಂದರೆ ಸರೀಸೃಪಗಳು. ಎಕ್ಸಾಂಪಲ್ ಯಾವುದು? ಸ್ನೇಕ್ ಆಗ್ಬೋದು, ಅಥವಾ ಲಿಜಾರ್ಡ್ ಆಗ್ಬೋದು, ಇವನ್ ಕ್ರೊಕೊಡೈಲ್ ಆಗ್ಬೋದು. ಸೊ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣಂತೆ. Till then, stay safe, practice all these words. We'll meet again in the next video. Thank you for watching.